ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಲ್ವಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್. ನಾನು ನಿಮಗೆ ಇವತ್ತು ಸಂಡೇ ಸ್ಪೆಷಲ್ ಏನ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊಡ್ತೀನಿ ನೋಡಿ. ಇವತ್ತು ನಾನು ನಿಮಗೆ ಹೊಸ ಸ್ಟೈಲ್ ಅಲ್ಲಿ ಫಿಶ್ ಕರಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಫಸ್ಟ್ ನನಗೆ ಏನೇನ್ ಬೇಕು ಅಂತ ನಿಮ್ಗೆಲ್ಲ ತೋರಿಸ್ಕೊಡ್ತೀನಿ ನೋಡಿ. ಫಸ್ಟ್ ನಾನು ಇಲ್ಲಿ ಜಿಂಜರ್, ಗಾರ್ಲಿಕ್ ಹಾಗೆ ಹಸಿ ಮೆಣಸಿನಕಾಯಿ, ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಹುಣಸೆ ರಸನು ಸಹ ತಗೊಂಡಿದ್ದೀನಿ ನೋಡಿ. ಇಲ್ಲಿ ನಾನು ಒಂದು ಟೊಮ್ಯಾಟೊನು ಸಹ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಚಿಕ್ಕದಾಗಿ ಒಂದು ಅರ್ಧ ತೆಂಗಿನಕಾಯಿನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ½ kg ಫಿಶ್ ಅನ್ನು ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ½ kg ಫಿಶ್, ಮತ್ತಿ ಫಿಶ್. ಇದು ಫಿಶ್ ಕರಿ ತುಂಬಾ ಚೆನ್ನಾಗಿರುತ್ತೆ. ಹೇಗ್ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೆ ನೋಡಿ, ಗೊತ್ತಾಗತ್ತೆ. ಈಗ ನಾನು ಮಸಾಲೆನ ರೆಡಿ ಮಾಡ್ಕೊಳ್ತೀನಿ. ಹೇಗೆ ಮಾಡೋದಂತ ನಿಮ್ಗೆ ಫ್ರೆಂಡ್ಸ್, ನಾನು ಫಸ್ಟ್ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಪಾತ್ರೆ ಇಟ್ಕೊಳ್ತೀನಿ ನೋಡಿ. ನೆಕ್ಸ್ಟ್ ನಾನು ಇದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಟೊಮ್ಯಾಟೊ ಹುರ್ಕೊಳಕಂತಾನೆ ನಾನು ಸ್ವಲ್ಪನೇ ಎಣ್ಣೆ ಹಾಕ್ತಾ ಇದ್ದೀನಿ. ಇಲ್ಲಿ ಎಣ್ಣೆ ಬಿಸಿ ಆಗಿದೆ. ಈಗ ಇಲ್ಲಿ ನಾನು ಈರುಳ್ಳಿ ಬೆಳ್ಳುಳ್ಳಿನ ಕಟ್ ಮಾಡಿ ರೆಡಿ ಮಾಡ್ಕೊಂಡಿರೋದನ್ನ ಎಣ್ಣೆಲಿ ಹಾಕಿ ಹುರ್ಕೋತಾ ಇದೀನಿ ನೋಡಿ. ಫ್ರೆಂಡ್ಸ್, ಇದನ್ನ ನೀವು ಕೆಂಪು ಬಣ್ಣ ಬರುವವರೆಗೂ ಸ್ವಲ್ಪ ಹೊತ್ತು ಹುರ್ಕೊಳ್ಳಿ ಎಣ್ಣೆಯಲ್ಲೇನೆ. ನೋಡಿ, ಈರುಳ್ಳಿ ಈ ರೀತಿಯಾಗಿ ಕೆಂಪು ಬಣ್ಣದಲ್ಲಿ ನಾನು ಹುರ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಟೊಮ್ಯಾಟೊನ ಹಾಕೊಳ್ತಾ ಇದ್ದೀನಿ ನೋಡಿ. ಹಾಗೆ ಜೊತೆಯಲ್ಲಿ ನಾನು ತೆಂಗಿನಕಾಯಿ ಸಹ ಹಾಕೊಳ್ತಾ ಇದ್ದೀನಿ ಇದ್ರಲ್ಲಿ. ನೋಡಿ, ಈಗ ಟೊಮ್ಯಾಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನ ನಾನು ಗ್ಯಾಸ್ ಆಫ್ ಮಾಡ್ಕೊಂಡು ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಳ್ತೀನಿ. ಹಾಗೆ ನಾನು ಈಗ ಮೀನ್ ಸಾರು ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳ್ತೀನಿ ನೋಡಿ. ಇದೇ ಪಾತ್ರೆ ಇಟ್ಕೊಂಡು ಇದ್ರಲ್ಲಿ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ. ಫಸ್ಟ್ ನಾನು ಇಲ್ಲಿ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಈಗ ನಾನು ಎಣ್ಣೆ ಹಾಕ್ತಾ ಇದ್ದೀನಿ ಇದ್ರಲ್ಲಿ ಒಗ್ಗರಣೆಗೆ ಅಂತ ಚಿಕ್ಕದಾಗಿ ಕಟ್ ಮಾಡಿರೋಂತ ಈರುಳ್ಳಿ ಹಾಕ್ತಾ ಇದ್ದೀನಿ ನೋಡಿ. ಈಗ ನೋಡಿ, ಈರುಳ್ಳಿ ಫ್ರೈ ಆಗೋವರೆಗೂ ನಾನು ಮಸಾಲೆನ ರುಬ್ಕೊಳ್ತೀನಿ. ಈರುಳ್ಳಿ ಫ್ರೈ ಆಗೋವರೆಗೂ ನಾನು ಈ ಮಸಾಲೆನ ರುಬ್ಕೊಳ್ತೀನಿ ನೋಡಿ ಫ್ರೆಂಡ್ಸ್. ಹಾಗೆ ಇದ್ರಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ. ಈಗ ಈರುಳ್ಳಿನ ಚೆನ್ನಾಗಿ ಕೆಂಪು ಬಣ್ಣ ಬರುವವರೆಗೂ ಹುರ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈಗ ನಾನು ಇದಕ್ಕೆ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಧನಿಯಾ ಪುಡಿನೂ ಸಹ ಹಾಕೊಳ್ತಾ ಇದ್ದೀನಿ ನೋಡಿ. ಹಾಗೆ ನಾನು ಫಿಶ್ ಕರಿ ಮಸಾಲಾನು ಸಹ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನ ಎಣ್ಣೆಯಲ್ಲೇ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಹಾಗೆ ನಾನು ಇದಕ್ಕೆ ಹುಣಸೆ ರಸನೂ ಹಾಕ್ಕೊಳ್ತಾ ಇದ್ದೀನಿ.
ಈಗ ಮಿಕ್ಸಿ ಮಾಡ್ಕೊಂಡಿರೋಂಥ ಈ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಮಸಾಲ ರುಬ್ಕೊಂಡಿರೋಂಥ ಅದೇ ಮಿಕ್ಸಿ ಜಾರಲ್ಲಿ ನಾನು ಇಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇನ್ನು ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ನೀರು ಬೇಕೋ ಅದನ್ನು ನೋಡಿ ನೀವು ಹಾಕ್ಕೊಳ್ಳಿ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ಪ್ಲೇಟನ್ನು ಮುಚ್ಚಿ ನಾನು ಚೆನ್ನಾಗಿ ಕುದಿಸೋಕ್ಕೆ ಇಡ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಸಾಂಬಾರು ಕುದಿ ಬರ್ತಾ ಇದೆ. ಫಿಶ್ ಕರಿ ಮಾಡ್ಕೊಳ್ಳೋಕ್ಕೆ ಫಸ್ಟ್ ನಾವು ಸಾಂಬಾರನ್ನು ರೆಡಿ ಮಾಡ್ಕೋಬೇಕು. ಈಗ ನೋಡಿ ಸಾಂಬಾರು ಕುದಿ ಬರ್ತಾ ಇದೆ ಚೆನ್ನಾಗಿ. ಈಗ ನಾನು ಇದಕ್ಕೆ ಮೀನನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಒಂದೊಂದಾಗಿ ಎಲ್ಲ ಮೀನನ್ನು ಸಾಂಬಾರಲ್ಲಿ ಹಾಕ್ತಾ ಇದ್ದೀನಿ. ಈ ರೀತಿಯಾಗಿ ಮತ್ತಿ ಫಿಶ್ ಕರಿ ತುಂಬ ಚೆನ್ನಾಗಿ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಇದರಲ್ಲಿ ಸ್ವಲ್ಪ ಮುಳ್ಳು ಜಾಸ್ತಿ ಇರುತ್ತೆ, ಆದರೆ ಮುಳ್ಳು ತುಂಬ ಸಾಫ್ಟಾಗಿರುತ್ತೆ. ಭಯಪಡೋ ಅವಶ್ಯಕತೆ ಇಲ್ಲ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನೋಡಿ ಈ ರೀತಿಯಾಗಿ ಫಿಶ್ ಕರಿ ರೆಡಿಯಾಗಿದೆ. ಫಿಶ್ಶು ಬೇಗ ಆಗಿಬಿಡುತ್ತೆ ಫ್ರೆಂಡ್ಸ್, ಚಿಕನ್ ಥರ ಅಲ್ಲ, ಫಿಶ್ಶು ಬೇಗ ರೆಡಿ ಆಗಿಬಿಡುತ್ತೆ. ಈಗ ಫಿಶ್ ರೆಡಿಯಾಗಿದೆ. ಇದರ ಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ನಾನು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ನೋಡಿ. ಫಿಶ್ ಕರಿ ಜೊತೆ ತಿನ್ನೋದಕ್ಕೆ ಅಂತ ನಾನು ಇಲ್ಲಿ ಮುದ್ದೆನೂ ಸಹ ರೆಡಿ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಪಾತ್ರೆಯಲ್ಲಿ ನೀರನ್ನು ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ನೋಡಿ. ನೀರು ಕುದಿ ಬರ್ತಾ ಇರುವಾಗ ಇದಕ್ಕೆ ನಾನು ಹಿಟ್ಟನ್ನು ಹಾಕ್ಕೊಂಡು ಈಗ ನಾನು ಇದನ್ನು ಮುದ್ದೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನೋಡಿ ಹಿಟ್ಟು ಮೇಲೆ ಈ ರೀತಿಯಾಗಿ ನೀರೆಲ್ಲ ಕುದಿ ಬರಬೇಕು. ಕುದಿ ಬಂದರೆ ಚೆನ್ನಾಗಿ ಹಿಟ್ಟು ಸಹ ಬೇಯುತ್ತೆ. ಈಗ ಹಿಟ್ಟನ್ನು ತಿರುಗಿಸ್ತಾ ಇದ್ದೀನಿ ನೋಡಿ. ನಾನು ಈ ರೀತಿಯಾಗಿ ಮುದ್ದೆಗೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಮುದ್ದೆ ಬಾಲನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಆಲ್ಮೋಸ್ಟ್ ಮುದ್ದೆ ಎಲ್ಲರಿಗೂ ಬರುತ್ತೆ. ಬರದೇ ಇರೋರು ಈ ರೀತಿಯಾಗಿ ವಿಡಿಯೋನ ನೋಡಿಬಿಟ್ಟು ನೀವು ಮುದ್ದೆನೂ ಈಸಿಯಾಗಿ ಮಾಡ್ಕೊಳ್ಳಿ. ನಾನು ಇಲ್ಲಿ ಒಂದು ಮುದ್ದೆ ಆಗೋಷ್ಟು ಹಿಟ್ಟು ತಗೊಂಡು ಮಾಡಿರೋದು. ಈಗ ನಾನು ಚಿಕ್ಕ ಪಾತ್ರೆಯಲ್ಲಿ ಈ ರೀತಿಯಾಗಿ ಎಣ್ಣೆ ತಗೊಂಡು ಕೈ ಮೇಲೆ ನೀರನ್ನು ಎದ್ದಿ ಈ ರೀತಿಯಾಗಿ ನೋಡಿ ಮುದ್ದೆ ಬಾಲನ್ನು ಮಾಡ್ಕೊಳ್ತಾ ಇದ್ದೀನಿ. ಕೈಗೆ ನೀರು ಹಚ್ಚೋದ್ರಿಂದ ಹಿಟ್ಟು ಕೈ ಮೇಲೆ ಅಂಟ್ಕೊಳ್ಳಲ್ಲ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಎಷ್ಟು ಈಸಿಯಾಗಿ ಫಾಸ್ಟಾಗಿ ಮುದ್ದೆ ರೆಡಿ ಆಯಿತು ಅಂತ. ಇದನ್ನು ನೀವು ಫಿಶ್ ಜೊತೆ ಅಥವಾ ಚಿಕನ್ ಕರಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ನೋಡಿ. ನೋಡಿ ಫ್ರೆಂಡ್ಸ್, ಫಿಶ್ ಕರಿ ಹಾಗೆ ಮುದ್ದೆ ರೆಡಿಯಾಗಿದೆ. ನನ್ನ ಸಂಡೇ ಸ್ಪೆಷಲ್ ಹೇಗಿದೆ ಅಂತ ನೋಡಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಒಂದು ಲೈಕನ್ನು ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.